ರೀ, ಎಲ್ಲಿದ್ದೀರಾ? ಬೇಗ ಬನ್ನಿ. ಇಷ್ಟು ದಿನ ನಾವು ಕಾಯ್ತಾ ಇರೋ ದಿವಸ ಬೇರೆ ಬಂತಾ ಇದೆ. ನೀವು ನೋಡಿದ್ರೆ ಈ ಥರ ಮಾಡ್ತಿದ್ದೀರಾ. ಬೇಗ ಬನ್ನಿರಿ. ಬಂದೆ ಬಂದೆ. 10 ನಿಮಿಷದಿಂದ ಇದೇ ಥರ ಹೇಳ್ತಿದ್ದೀರಲ್ಲ, ಒಮ್ಮೆ ಬೇಗ ಬನ್ನಿ. ಶಾಂತಿ, ಇನ್ನೂ ಟೈಮ್ ಇದೆ, ಯಾಕಿಷ್ಟು ಅರ್ಜೆಂಟ್ ಮಾಡ್ತಿದ್ದಿ? ಏನ್ರಿ, ನಮ್ಮ ಮಗನ ಮದುವೆ, ನಾವು ತಾನೇ ಮೊದಲೋಗಿರ್ಬೇಕು. ಶಾಂತಿ, ಅರ್ಜೆಂಟ್ ಮಾಡಬೇಡ. ಬೆಳಿಗ್ಗಷ್ಟೇ ನಾವು ಮಂಟಪಾಲ ಹೇಗಿದೆ ಏನು ಅನ್ನೋದನ್ನೆಲ್ಲ ನೋಡ್ಕೊಂಡು ಬಂದಿದ್ದೀವಿ. ಆಮೇಲೆ ಮಧ್ಯಾಹ್ನಕ್ಕೆ ತರಕಾರಿಗಳು, ಹಣ್ಣು ಹಂಪಲುಗಳು ಎಲ್ಲವನ್ನು ನಾನು ಕೊಂಡೋಗಿಡ್ಲಿಕ್ಕೆ ಹೇಳಿದ್ದೇನೆ. ಅದೆಲ್ಲ ಸರಿಯಾಗಿ ಮಾಡ್ತಿದ್ದಾರಾ ಅಂತ ಈಗ ನೋಡ್ಲಿಕ್ಕೆ ಹೋಗ್ತಿದ್ದೀವಿ. ನಮಗೆ ವಿಶೇಷ ಸಾಯಂಕಾಲ 6 ಗಂಟೆ ಮೇಲೆ, ಗೊತ್ತಿದೆಯಲ್ಲ ನಿಂಗೆ. ಈಗಲೇನಾ ಎಲ್ಲರೂ ಬರ್ತಿರ್ತಾರಾ ಹೇಳು? ಈ ರೀತಿ ಅವಸರ ಮಾಡ್ತಿದ್ಯಲ್ಲ. ಎಲ್ಲ ಗೊತ್ತು ರೀ, ಆದ್ರೂ ನಮ್ಮ ಮಗನ ಮದುವೆ ಎಷ್ಟು ದಿವಸದಿಂದ ನಾವು ಕಾಯ್ತಿದ್ವಿ. ಈಗ ನೋಡಿ, ಮದುವೆಗೆ ಫಿಕ್ಸ್ ಆಗಿ ಮದುವೆ ದಿವಸ ಕೂಡ ಬಂತು. ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ? ಬನ್ರಿ, ಬೇಗ ಬೇಗ ಹೋಗಿ ಬರೋಣ. ನೀನು ಹೇಳ್ತಿರೋದೆಲ್ಲ ಒಪ್ಕೊಳ್ತೀನಿ, ಆದರೆ ನಮ್ಮ ಮಗನ ಮದುವೆ ನಾಳೆ ಬೆಳಿಗ್ಗೆ, ಅದನ್ನು ಮರಿಬೇಡಮ್ಮ. ಅದೆಲ್ಲ ನಂಗೆ ಗೊತ್ತಿದೆ. ಇವತ್ತು ಸಂಜೆನೇ ವಿಶೇಷ ಇದೆಯಲ್ಲ, ಎಲ್ಲರೂ ಮಧ್ಯಾಹ್ನನೇ ಬರ್ರಕ್ಕೆ ರೆಡಿ ಮಾಡ್ತಾರೆ ನೋಡಿ. ಶಾಂತಿ, ಇವತ್ತು ರಾತ್ರಿ ಎಲ್ಲ ಅಷ್ಟೊಂದು ಜನ ಬರೋದಿಲ್ಲ. ಯಾಕಂದರೆ ನಿಶ್ಚಿತಾರ್ಥ ಎಲ್ಲ ನಾವು ಅವತ್ತಿ ಮುಗಿಸಿದ್ವಿ, ಗೊತ್ತಿದೆಯಲ್ಲ ನಿಂಗೆ. ರೀ, ಇವತ್ತು ಜನ ಬೇಕಾದಷ್ಟು ಬರ್ತಾರೆ ನೋಡ್ತೀರಿ. ನಾನು ಮೊದಲಿಗೆ ಮಧ್ಯಾಹ್ನ ಎಲ್ಲರೂ ಬಂದಿಡ್ಬೇಕಂತ ಹೇಳಿದ್ದೀನಿ. ಅದು ಅಲ್ಲದೆ ನಮ್ಮ ಮನೇಲಿ ನಡೀತಿರೋ ಫಸ್ಟ್ ಸಂಭ್ರಮ ಇದು. ಶಾಂತಿ, ನಿನ್ನ ಖುಷಿ ನೋಡ್ತಿದ್ರೆ ನನಗೆ ತುಂಬ ಉತ್ಸವ ಬರ್ತಿದೆ. ಸರಿ, ನಡಿ ಹೋಗೋಣ. ರೀ, ಒಂದು ನಿಮಿಷ. ಮಂಜು, ಅಮ್ಮ ಮಂಜು. ಹಾಂ ಅತ್ತೆ. ಮಂಜು, ಅತ್ತೆ ಮಾವ ಮಂಟಪಕ್ಕೆ ಹೊರಡ್ತಿದ್ದೀವಿ. ಆದ್ದರಿಂದ ನಂದು ಮತ್ತು ಮಾವಂದು ಮತ್ತು ರಾಜುದೆಲ್ಲ ಬಟ್ಟೆ ಎಲ್ಲ ಮಂಚದ ಮೇಲೆ ಇಟ್ಟಿದ್ದೇನೆ. ಸೊ ಅದನ್ನು ನೀನೆಲ್ಲ ಫೋಲ್ಡ್ ಮಾಡಿ ಪೆಟ್ಟಿಗೆ ಒಳಗಿಡ್ತೀಯೇನಮ್ಮ? ಹಾಂ ಸರಿ ಅತ್ತೆ, ನಾನು ನೋಡ್ಕೋತೀನಿ. ಸರಿಮ್ಮ. ಏನ್ರಿ, ಮಂಜು ನಮ್ಮ ಮನೆಗೆ ಬಂದಿರೋದ್ರಿಂದ ಎಷ್ಟೊಂದು ಉಪಯೋಗ ಆಗ್ತಿದೆಯಲ್ಲ. ಸುಮ್ಮನೆ ಹೇಳ್ಬಾದ್ರಿ ಹುಡುಗಿನ. ಏನು ಹೇಳಿದ್ರು ಇಲ್ಲ ಅಂತ ಹೇಳ್ದೆ ಎಲ್ಲನೂ ಅಚ್ಚುಕಟ್ಟಾಗಿ ಮಾಡಿಕೊಡ್ತಾಳೆ. ನನ್ನ ಸೊಸೆ ಬಗ್ಗೆ ಈಗ ತಾನೇ ಗೊತ್ತಾಗ್ತಿದೆಯಲ್ಲ ನಿಂಗೆ. ಹಾಂ ಸಾಕು ಸಾಕು. ತಿರುಗಿ ಮನೆಗೆ ಬರೋವಾಗ ಮಂಜಿಗೊಂದು ಐಸ್ ಕ್ರೀಮ್ ತಗೊಂಡು ಬರೋಣ. ಸರಿ ಸರಿ.